ಸೈಮಾ ಅವಾರ್ಡ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈಗ ನಟ ಕಿಚ್ಚ ಸುದೀಪ್. ಯಾಕಂದ್ರೆ ಮುಂದಿನ ವರ್ಷ ಬೆಸ್ಟ್ ಫೇಕ್ ಅವಾರ್ಡ್ ಅಥವಾ ಫೇಕ್ ನ್ಯೂಸ್ ಅವಾರ್ಡ್ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಹೀಗೆ ಸೈಮಾ ಒಂದೇನು ಮಾಡಿತ್ತಲ್ವ, ಅದಕ್ಕೆ ಒಂದು ಟ್ವೀಟ್ ಅನ್ನು ಮಾಡಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಸೈಮಾ ಅವಾರ್ಡ್ ವಿರುದ್ಧ ನಟ ಕಿಚ್ಚ ಸುದೀಪ್ ತಿರುಗಿ ಬಿದ್ದಿದ್ದಾರೆ. ಯಾಕಂದರೆ ಮುಂದಿನ ವರ್ಷ ಬೆಸ್ಟ್ ಫೇಕ್ ನ್ಯೂಸ್ ಅವಾರ್ಡ್ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೀಗೆ ಸೈಮಾ ಟ್ವೀಟ್ಗೆ ಕಿಚ್ಚ ತಿರುಗೇಟನ್ನು ಕೊಟ್ಟಿರುವಂಥದ್ದು. ತಮಿಳು ನಟ ಸಿಂಬು ಅರಸನ್ ಅನ್ನುವಂತಹ ಸಿನಿಮಾ ಮಾಡುವ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಈ ಸಿನಿಮಾದಲ್ಲಿ ಸಮಂತಾ ನಟಿಯಾಗಿ ತಮಿಳಿಗೆ ವಾಪಸ್ ಆಗ್ತಾರೆ ಎನ್ನಲಾಗ್ತಾ ಇತ್ತು. ಈ ಸಿನಿಮಾದಲ್ಲಿ ಕನ್ನಡದ ಸ್ಟಾರ್ ನಟರು ಕೂಡ ನಟಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅದರಲ್ಲಿ ಮುಖ್ಯವಾಗಿ ಸುದೀಪ್ ಮತ್ತು ಉಪೇಂದ್ರ ಒಂದು ಫೋಟೋಗಳನ್ನು ಹಾಕಿ ಸೈಮಾ ಒಂದು ಪೋಸ್ಟನ್ನು ಕೂಡ ಮಾಡಿತ್ತು. ಸೈಮಾ ಟ್ವೀಟ್ಗೆ ಕಿಚ್ಚ ಸುದೀಪ್ ಸ್ವಲ್ಪ ಗರಂ ಆಗಿ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡಿದ್ದಾರೆ. ಹಾಗಾದರೆ ಕಿಚ್ಚ ಸುದೀಪ್ ಸೈಮಾಗೆ ಕೊಟ್ಟಂತಹ ಒಂದು ತಿರುಗೇಟು ಏನು ಅಂತ ನಾವು ನೋಡೋದಾದರೆ, ನಿಮ್ಮ ಅವಾರ್ಡ್ ಸಂಜೆಯಲ್ಲಿ ನೀವು ಮಾಡುತ್ತಿರುವುದಕ್ಕೆ ಒಂದು ದೊಡ್ಡ ಗೌರವ. ಈ ಎಲ್ಲ ಒಂದು ನ್ಯೂಸ್ಗೆ ಸಂಬಂಧಿಸಿದ ನನಗೆ ಒಂದು ಸಲಹೆ ಇದೆ, ನಾನು ಹೇಳ್ತೀನಿ, ನಿಮಗೆ ಗುಟ್ಟಾಗಿ ಹೇಳ್ತೀನಿ, ಯಾರಿಗೂ ಕೂಡ ಹೇಳಬೇಡಿ ಅನ್ನೋ ರೀತಿಯಲ್ಲಿ ನಿಮ್ಮ ಸುದ್ದಿ ಮೂಲಗಳನ್ನು ನೀವು ಬದಲಾಯಿಸಿ. ಮುಂದಿನ ಸೈಮಾ ಅವಾರ್ಡ್ನಲ್ಲಿ ಬೆಸ್ಟ್ ಫೇಕ್ ಅವಾರ್ಡ್ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಂತ ಟ್ವೀಟ್ ಮಾಡಿ ಒಂದು ನಗುವಂತಹ ಎಮೋಜಿಯನ್ನು ಹಾಕಿ ಕಿಚ್ಚ ಸುದೀಪ್ ಟ್ವೀಟನ್ನು ಮಾಡಿದ್ದಾರೆ, ತಿರುಗೇಟನ್ನು ಕೊಟ್ಟಿದ್ದಾರೆ ಸೈಮಾಗೆ. ಯಾಕಂದರೆ ಸೈಮಾದಲ್ಲಿ ಪದೇ ಪದೇಯಾಗಿ ಕನ್ನಡಿಗರಿಗೆ, ಕನ್ನಡದ ನಟರಿಗೆ ಅವಮಾನ ಆಗ್ತಿತ್ತು ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಯಾಕಂದರೆ ನಮಗೆ ಕೊನೆಯಲ್ಲಿ ಅವಾರ್ಡ್ ಕೊಡ್ತಾರೆ, ಯಾರೂ ಇಲ್ಲದ ಟೈಮಲ್ಲಿ ಅವಾರ್ಡ್ ಕೊಡ್ತಾರೆ ಅಂತ ಹೇಳ್ತಾ ಇದ್ರು, ಬೇಜಾರು ಮಾಡ್ಕೊಂಡಿದ್ರು. ಕೆಲವೊಂದು ತಿಂಗಳುಗಳ ಹಿಂದೆ ದುನಿಯಾ ವಿಜಯ್ ಅವರು ಕೂಡ ಈ ಒಂದು ವಿಚಾರವಾಗಿ ಮಾತನಾಡಿದರು. ಅವರು ಬೇಜಾರನ್ನು ಅಲ್ಲಿ ವೇದಿಕೆ ಮೇಲೆ ವ್ಯಕ್ತಪಡಿಸಿದ್ರು. ನಮಗೆ ಯಾರೂ ಇರೋ ಟೈಮಲ್ಲಿ ಅವಾರ್ಡ್ ಕೊಡ್ತಾರೆ, ಅದು ಕೊಟ್ಟರು ಕೊಡದೇ ಇದ್ರು ಏನು ಪ್ರಯೋಜನ, ಯಾಕೆ ಹಿಂಗೆ ಕನ್ನಡಿಗರಿಗೆ ಹಿಂಗೆ ಅವಮಾನ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಈಗ ಮತ್ತೆ ಸೈಮಾ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ಸಿಡಿದೆದ್ದಿದ್ದಾರೆ. ಕೆಲವೊಂದು ಟ್ವೀಟನ್ನು ಮಾಡಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾಕಂದರೆ ಯಾಕೆ ನೀವು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತೀರಿ ಅಂತ ಹೇಳಿ ಏನು ಸೈಮಾ ಒಂದು ಟ್ವೀಟ್ ಮಾಡಿತ್ತು, ಅದರ ಕುರಿತಾಗಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಬೆಸ್ಟ್ ಫೇಕ್ ನ್ಯೂಸ್ ಅವಾರ್ಡ್ ಏನಾದರೂ ಕೊಡ್ತೀರಾ ನಿಮ್ಮಲ್ಲಿ ಮುಂದಿನ ಒಂದು ವರ್ಷಗಳಲ್ಲಿ, ಏನು ಅವಾರ್ಡ್ ಫಂಕ್ಷನ್ ನೀವು ಮಾಡ್ತೀರಿ, ಆ ಒಂದು ಫಂಕ್ಷನಲ್ಲಿ ಈ ರೀತಿಯಾಗಿ ಏನಾದರೂ ನೀವು ಕೊಡ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಯಾಕಂದರೆ ಸೈಮಾ ಟ್ವೀಟ್ ಮಾಡಿತ್ತು, ತಮಿಳಿನ ನಟ ಸಿಂಬು ಅರಸನ್ ಅನ್ನುವಂಥ ಸಿನಿಮಾ ಮಾಡುವ ಬಗ್ಗೆ ಚರ್ಚೆ ಮಾಡ್ತಾ ಇತ್ತು. ಅದರಲ್ಲಿ ಉಪೇಂದ್ರ ಅವರು, ಸುದೀಪ್ ಅವರು ಕೂಡ ಇರ್ತಾರೆ ಅಂತ ಹೇಳಿ ಚರ್ಚೆ ಆಗ್ತಾ ಇತ್ತು. ಇದರ ಜೊತೆಗೆ ಒಂದು ಸಿನಿಮಾದಲ್ಲಿ ಸಮಂತಾ ನಟಿಯಾಗಿ ತಮಿಳಿಗೆ ವಾಪಸ್ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಹೀಗಾಗಿ ಈ ಎಲ್ಲ ಒಂದು ಪೋಸ್ಟ್ಗಳನ್ನು ನೋಡಿದಂತಹ ಕಿಚ್ಚ ಸುದೀಪ್ ಅವರು ಸ್ವಲ್ಪ ಗರಮಾಗಿ, ಯಾಕೋ ಇವರು ಈ ರೀತಿಯಾಗಿ ಹೇಳ್ತಾ ಇದ್ದಾರಲ್ಲ, ಎಲ್ಲಿ ಸಲ್ಲದ ಒಂದು ಟ್ವೀಟ್ಗಳನ್ನು, ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಟ್ಟು ಕ್ಲಾಸ್ ತಗೊಂಡಿದ್ರು. ಹಾಗಾದರೆ ಕಿಚ್ಚ ಸುದೀಪ್ ಸೈಮಾಗೆ ಕೊಟ್ಟಂಥ ಒಂದು ನಾವು ತಿರುಗೇಟನ್ನು ನೋಡ್ತಾ ಇದ್ವಿ, ಹೇಗಿದೆ ಟ್ವೀಟ್ ಏನು ಮಾಡಿದ್ದಾರೆ ಅಂತ ಗಮನಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಒಂದು ಅವಾರ್ಡ್ ಫಂಕ್ಷನ್ ಏನು ನೀವು ಮಾಡ್ತೀರಿ ಸಂಜೆಯಲ್ಲಿ, ಅದಕ್ಕೊಂದು ದೊಡ್ಡ ಗೌರವ ಕೊಡ್ತೀವಿ ನಾವು. ಎಲ್ಲ ನ್ಯೂಸ್ಗೆ ಸಂಬಂಧಿಸಿದಂತೆ ಏನಿದೆ, ನಿಮ್ಮ ಒಂದು ಡಿಜಿಟಲ್ಲು ಮ್ಯಾನೇಜ್ ಮಾಡುವಂಥ ಒಂದು ಟೀಮ್ ಏನಿದೆ, ಅಥವಾ ನಿಮ್ಮ ಮಾಧ್ಯಮದ ಒಂದು ಸಿಬ್ಬಂದಿಗಳೇನಿದ್ದಾರೆ, ಅವರನ್ನು ನೀವು ಬದಲಾಯಿಸಿ ಅಂತ ನಾನು ನಿಮಗೆ ಸಲಹೆ ಕೊಡ್ತೀನಿ. ಇದನ್ನು ನಿಮಗೆ ಗುಟ್ಟಾಗಿ ಹೇಳ್ತಾ ಇದ್ದೀನಿ, ನಾನು ಸ್ವಲ್ಪ ಕಿವಿಯಲ್ಲಿ ಹೇಳುವಂಥ ಮಾತು ಅಂತ ಅಂದ್ಕೊಳ್ಳಿ ನೀವು. ಯಾಕಂದರೆ ಮುಂದಿನ ಒಂದು ಸೈಮಾ ಅವಾರ್ಡ್ ಏನು ಬರುತ್ತೆ, ಅದರಲ್ಲಿ ನೀವೇನಾದರೂ ಬೆಸ್ಟ್ ಫೇಕ್ ನ್ಯೂಸ್ ಅವಾರ್ಡನ್ನು ಕೊಡುವಂಥ ಸಾಧ್ಯತೆ ಇದೆಯಾ, ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದೆ ಈ ಒಂದು ವಿಚಾರವಾಗಿ. ಹೀಗಂತ ಕಿಚ್ಚ ಟ್ವೀಟ್ ಮಾಡಿ ನಗುವಂಥ ಒಂದು ಎಮೋಜಿಯನ್ನು ಹಾಕಿ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ, ಅಥವಾ ಅವರ ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ ಈ ಒಂದು ವಿಚಾರವಾಗಿ. ಸೈಮಾ ಫಂಕ್ಷನ್, ಸೈಮಾ ಅವಾರ್ಡ್ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತನಾಡ್ತಾ ಇರುವಂಥದ್ದು. ಸೈಮಾ ಅವಾರ್ಡ್ ಏನಿದೆ ಅದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾಕೆ ನೀವು ಫೇಕ್ ನ್ಯೂಸ್ಗಳನ್ನು ಹರಡಿಸ್ತೀರಿ, ನೀವೇನಾದರೂ ಒಂದು ಫೇಕ್ ನ್ಯೂಸು ಅವಾರ್ಡ್ ಏನಾದರೂ ಕೊಡ್ತೀರಾ ಮುಂದಿನ ಒಂದು ವರ್ಷಗಳಲ್ಲಿ ಅಂತ ಹೇಳಿ. ಯಾಕಂದರೆ
ಏನು ಸುದೀಪ್ ಅವರ ಹೆಸರು ಮತ್ತು ಉಪೇಂದ್ರ ಅವರ ಹೆಸರು ಒಂದು ತಮಿಳಿನ ಸಿನಿಮಾದಲ್ಲಿ ಇವರಿಬ್ಬರು ಕೂಡ ನಟಿಸ್ತಾರೆ ಅಂತ ಹೇಳಿ ಒಂದು ಪೋಸ್ಟನ್ನು ಮಾಡಿದ್ರು. ಆ ಪೋಸ್ಟ್ಗೆ ಸಂಬಂಧಪಟ್ಟ ಹಾಗೆ ಕಿಚ್ಚ ಸುದೀಪ್ ಅವರು ಟ್ವೀಟ್ ಮಾಡಿ ಇದಕ್ಕೆ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸೈಮಾಗೆ. ಮುಂದಿನ ವರ್ಷ ಏನು ಮಾಡ್ತೀರಿ ನೀವು ನೋಡ್ಕೊಳ್ಳಿ ಅಂತ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.